ಅದು ಒಂಥರ ಸೋಷಿಯಲ್ ಸ್ಟಿಗ್ಮಾ. ನಿಮ್ಮ ಮಗುಗೆ ಆಟಿಸಮ್ ಇದೆ ಅಂತ ಅಂದ್ಬಿಟ್ರೆ ಪಿಡಿಯಾಟ್ರಿಷಿಯನ್ ಚೇಂಜ್ ಮಾಡ್ತಾರೆ. ಇದಕ್ಕೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಿಲ್ಲ. ನಾನು ಹಿಂಗೆ ಟೆಸ್ಟ್ ಮಾಡಿಬಿಟ್ಟು ಹಿಂಗೆ ಶುಗರ್ ನಿಂದೆಷ್ಟಿದೆ ಹಂಗೆ ಹೇಳೋಕ್ಕಾಗಲ್ಲ. ಇವನು ಯಾರು ಹಿಂಗೆ ಕೂತಿದ್ದಾನೆ, ಇವನೇನೋ ಹಾಕ್ಕೊಂಡಿದ್ದಾನೆ, ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಥವಾ ಹೆದರಿಕೆ ಅನ್ನೋದಿರುತ್ತೆ, ಆ ಥರ ಮಾಡಲ್ಲ. ಅವನಿಗೆ ಹೊರಗಿನ ಲೋಕದ ಸಂಬಂಧನೇ ಇಲ್ಲ. ದಟ್ ಇಸ್ ಅ ಇನ್ಸ್ಟಂಟ್ ಕ್ಲೂ ಫಾರ್ ಅಸ್. ಈಗ ಮಗು ಓಡಾಡ್ಕೊಂಡಿದೆ, ಹೈಪರ್ ಆ್ಯಕ್ಟಿವಿಟಿ ಇದೆ, ಅವನಿಗೆ ಪೇಷನ್ಸ್ ಅನ್ನೋದೇ ಇಲ್ಲ, ಓಡಾಡ್ತಾ ಇದ್ದಾರೆ. ಆ ಮಗುನ ಗೆಟ್ ಟು ಕಾಮ್ ಡೌನ್, ಅನ್ಬಯಾಸ್ಡ್ ಮಾರ್ಕ್. ನೀನು ನಾನಿಲ್ಲ, ಅಪ್ಪ ಹಂಗೆ ಅಮ್ಮ ಹಂಗೆ ಬೇಡ, ಇಬ್ಬರು ಸೇರಿಬಿಟ್ಟು ಕರೆಕ್ಟಾಗಿ ಏನು ಕಾಫಿ ಬೇಕಾ ಅಂದರೆ ಐ ಕ್ಯಾನ್ ಸೇ ನೋ ಆರ್ ಐ ಕ್ಯಾನ್ ತಲೆ ಅಲ್ಲಾಡ್ಸೋರು ಓಕೆ. ಸೊ ದಟ್ಸ್ ವೇ ಆಫ್ ಕಮ್ಯುನಿಕೇಷನ್. ಬಟ್ ವರ್ಬಲ್ ನಾನ್ ವರ್ಬಲ್ ಹಾಗೆ ವಿ ಹ್ಯಾವ್ ಟು ಅನಲೈಸ್ ಇನ್ ಡೀಟೇಲ್. ದಿ ಪೇರೆಂಟ್ ಇನ್ವಾಲ್ವ್ಮೆಂಟ್ ಇಸ್ ತುಂಬ ಇಂಪಾರ್ಟೆಂಟು. ಆ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಬಿಕಾಸ್ ಥೆರಪಿ ಏನು ಮಾಡ್ತಾರೆ, ವಾರದಲ್ಲಿ 1 ದಿನ 2 ದಿನ 3 ದಿನ, ಮಿಕ್ಕಿದ 3 ದಿನ ಪೇರೆಂಟ್ಸು ಮಾಡಬೇಕು. ಸೊ ಸ್ಟೇಜ್ ವೈಸ್ ಮಗುಗೆ ಯಾವ ಲೆಕ್ಕಕ್ಕೆ ಪ್ರಾಬ್ಲಮ್ ಇದೆ ಆ ಲೆಕ್ಕಕ್ಕೆ ಥೆರಪಿ ಹೋಗುತ್ತೆ. ಮುಂದೆ ಕೂರ್ಸ್ಕೊಂಡು 10 ಕ್ವಶನ್ ಕೇಳಿ ಅವ್ನು ಆನ್ಸರ್ ಮಾಡ್ತಾನೆ ಇರ್ತಾನೆ, ಬಟ್ ನಿಮ್ಮ ಕಣ್ಣಲ್ಲಿ ಕಂಡಿಟ್ಟು ನೋಡಲ್ಲ. ಹೈಪರ್ ಆ್ಯಕ್ಟಿವಿಟಿ, ಮಗು ಅಟೆನ್ಷನ್ ಪೇ ಮಾಡ್ತಿಲ್ಲ, ಮಗು ಡಿಸ್ಟ್ರಾಕ್ಟ್ ಆಗ್ತಾ ಇದೆ ಅಂದರೆ ನೀವೇನು ಹೇಳಿದ್ರು ಮಗು ಹೋಗಲ್ಲ. ಸೊ ನಾನು ನಿಮಗೆ ಚೈನೀಸಲ್ಲಿ ಮಾತಾಡಿ ಅಂದರೆ ಯು ಮೈಟ್ ನಾಟ್ ಸ್ಪೀಕ್. ಮಾತು ಬರೋಲ್ಲ ಅಂತಲ್ಲ, ನಿಮಗೆ ಚೈನೀಸ್ ಕೇಳಿಸ್ಕೊಂಡಿಲ್ಲ ನೀವು ಮಾತಾಡಲ್ಲ. ಏನೋ ಆಟಿಸಮ್ ಅಂದ್ಬಿಟ್ರೆ ಅದೇನೋ ಕಾಯಿಲೆ ಹಂಗೆ ಹಿಂಗೆ ಅಂತ ಇರುತ್ತೆ. ಸೊ ಅಂದರೆ ಪೇರೆಂಟ್ಸ್ ಅಕ್ಸೆಪ್ಟೆನ್ಸ್. ಅದನ್ನು ಇಗ್ನೋರ್ ಮಾಡಿದರೆ ಪ್ರಾಬ್ಲಮ್ ಡಿಸಪಿಯರ್ ಆಗೋಲ್ಲ. ಅದು ಪನಿಷ್ಮೆಂಟ್ ಆಗಬಾರ್ದು, ಮಗುಗೆ ಬೆನಿಫಿಟ್ ಆಗಬೇಕು. ಓಕೆ, ಈಗ ಕೆಲವೊಂದು ಮಗುಗೆ ಪೇರೆಂಟ್ಸ್ಗೂ ಕೂಡ. ಸೊ ಈಗ ಮಗುಗೆ ಅಟೆನ್ಷನ್ ಪ್ರಾಬ್ಲಮ್ ಇದೆ, ಕೇಳಿಸ್ಕೊತ ಇಲ್ಲ, ಮಾಡ್ತಾ ಇಲ್ಲ ಅಂದರೆ ಲೆಟ್ ಹಿಮ್ ಬ್ರಿಂಗ್ ಇಟ್ ಟು ದ್ಯಾಟ್ ಲೆವೆಲ್, ಆಮೇಲೆ ಹಾಕಿ. ಇಲ್ಲಿ ನಾವು ಏನೇನು ಇಶ್ಯೂ ಇದೆ, ಸೊ ಮಗುಗೆ ಸ್ಪೀಚ್ ಪ್ರಾಬ್ಲಮ್ ಆಗ್ತಾಯಿದೆ, ಬಿಹೇವಿಯರಲ್ ಪ್ರಾಬ್ಲಮ್ ಆಗ್ತಾಯಿದೆ, ಕಮ್ಯುನಿಕೇಷನ್ ಪ್ರಾಬ್ಲಮ್, ದಟ್ ವಿಲ್ ಬಿ ಯುವರ್ ಎಂಡ್ ಪಾಯಿಂಟ್. ಚಿಕ್ಕವಳಿದ್ದಂಗೆ ನಡಿ ಅವನಂಗೆ ಹಿಂಗೆ ಅಂತ ವೇ ಆಫ್ ಮಾಡಾಗಿರುತ್ತೆ. ಯಾರೋ ಒಬ್ಬರು ಹಿಂಗಿತ್ತು, ಅಲ್ಲಿ ಹೋದೆ ಹಿಂಗಾಯಿತು, ಅವ್ರೇನೋ ಒಂದು ಕಟ್ಟಿದ್ರು, ಇವ್ರೇನೋ ಒಂದು ಮಾಡ್ರೆ ಮಗು ಚೆನ್ನಾಗಾಯಿತು. ವಿ ಡೋಂಟ್ ನೋ, ಬಟ್ ಆ್ಯಸ್ ಪರ್ ದ ಸೈನ್ಸ್ ಅದ್ಯಾವುದೋ ರೀಸನ್ ಅಲ್ಲ. ಆ್ಯಸ್ ಪರ್ ದ ಸೈನ್ಸ್ ದಟ್ ಈಸ್ ನಾಟ್ ದ ಟ್ರೀಟ್ಮೆಂಟ್ ಲೈನ್. ಸೊ ಟ್ರೀಟ್ಮೆಂಟ್ ಸ್ಟಿಲ್ ರಿಮೇನ್ಸ್ ಥೆರಪಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಎಲ್ಲ ಪೇರೆಂಟ್ಸ್ಗೂ ಕೂಡ ತನ್ನ ಮಗು ಚೆನ್ನಾಗಿ ಬೆಳಿಬೇಕು, ಆಟ ಆಡೋ ವಯಸ್ಸಲ್ಲಿ ಆಟ ಆಡಬೇಕು, ಬೇರೆ ಮಕ್ಕಳ ಜೊತೆ ಬೆರಿಬೇಕು, ಸೊ ಶಾಲೆಗೆ ಹೋಗಬೇಕು, ಈ ಎಲ್ಲ ಕನಸು ಇದ್ದೇ ಇರುತ್ತೆ. ಆದರೆ ಮಕ್ಕಳ ಬೆಳವಣಿಗೆ ಸಂದರ್ಭದಲ್ಲಿ ಆಗುವಂಥ ಕೆಲವೊಂದಿಷ್ಟು ಬದಲಾವಣೆಗಳು ಪೇರೆಂಟ್ಸಲ್ಲಿ ಅಥವಾ ಪೋಷಕರಲ್ಲಿ ಭಯವನ್ನು ಉಂಟು ಮಾಡಬಹುದು. ಸೊ ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಮಕ್ಕಳಲ್ಲಿ ಉಂಟಾಗುವಂಥ ಆಟಿಸಮ್. ಇದನ್ನು ನಾವು ಒಂದು ಮೆದುಳಿಗೆ ಸಂಬಂಧಿಸಿದಂಥ ಅಥವಾ ಮಕ್ಕಳ ಬಿಹೇವಿಯರಲ್ ಪ್ರಾಬ್ಲಮ್ ಅಂತಲೇ ಕರಿಬಹುದು. ಸೊ ಈ ಆಟಿಸಮ್ ಅಂತ ಹೇಳಿದ್ರೆ ಏನು, ಇದು ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದಕ್ಕೆ ಚಿಕಿತ್ಸೆ ಇದೆಯಾ ಅಥವಾ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋ ಥರದ್ದೇನಾದರೂ ಇದೆಯಾ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಕುಮಾರ್ ಎಸ್, ಸೀನಿಯರ್ ಕನ್ಸಲ್ಟೆಂಟ್, ಪೀಡಿಯಾಟ್ರಿಷಿಯನ್ ಆ್ಯಂಡ್ ನಿಯಂಟಾಲಜಿಸ್ಟ್, ಕ್ಲೌಡ್9 ಹಾಸ್ಪಿಟಲ್ಸ್, HRBR ಲೇಔಟ್ ಆ್ಯಂಡ್ ಥಣಿಸಂದ್ರ, ಬೆಂಗಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈಗ ಈ ಥರ ಬಿಹೇವಿಯರಲ್ ಚೇಂಜಸ್ ಇದೆ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಬಂದಾಗ, ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬಂದಾಗ, ನೀವು ಮಗು ಹತ್ರ ಇಂಟ್ರಾಕ್ಷನ್ ಮಾಡಿ ಒಂದಿಷ್ಟು ಮಗುವಿನ ಬಿಹೇವಿಯರನ್ನು ಅಬ್ಸರ್ವ್ ಮಾಡ್ತೀರಾ. ನೀವು ಆಗಲೇ ಹೇಳಿದ್ರೆ ಅಂದರೆ ಈ ಥರ ಬ್ಲಡ್ ಟೆಸ್ಟು ಅಥವಾ ಬೇರೆ ಯಾವ ಟೆಸ್ಟ್ಗಳು ಇರೋದಿಲ್ಲ ಅಂತ. ಸೊ ಫೈನಲಿ ಮಗುವಿಗೆ ಆಟಿಸಮ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ, ಆ್ಯಸ್ ಅ ಪಿಡಿಯಾಟ್ರಿಷಿಯನ್ ಆಗಿ ಹೇಗೆ ಕನ್ಫರ್ಮ್ ಮಾಡ್ಕೋತೀರಾ ನೀವು? ಸೊ ಅದೇನಪ್ಪ ಅಂತಂದರೆ, ಈಗ ಕೆಲವೊಂದು ಏನಂದರೆ, ಈಗ ಪೇರೆಂಟಲ್ ಅವೇರ್ನೆಸ್ ಇರುವಾಗ ಅದು ಒಂಥರ ಸೋಷಿಯಲ್ ಸ್ಟಿಗ್ಮಾ. ನಿಮ್ಮ ಮಗುಗೆ ಆಟಿಸಮ್ ಇದೆ ಅಂತ ಅಂದ್ಬಿಟ್ರೆ ಪಿಡಿಯಾಟ್ರಿಷಿಯನ್ ಚೇಂಜ್ ಮಾಡ್ತಾರೆ. ಫಸ್ಟ್ ಈ ಡಾಕ್ಟರ್ ಬೇಡ, ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ, ಡಾಕ್ಟರ್ಗೆ ಏನೋ ಪ್ರಾಬ್ಲಮ್ ಇದೆ, ನನ್ನ ಮಗು ಪ್ರಾಬ್ಲಮ್ ಇಲ್ಲ. ಟಿಪಿಕಲ್ ಅದೇನೋ ಅವ್ರ ಅಪ್ಪನೇ 2 ವರ್ಷವರೆಗೂ ಮಾತಾಡಿದ್ದಲ್ಲ, ಮಗು 15 ತಿಂಗಳಾಯ್ತು ಮಾತಾಡ್ತಲ್ಲ, ಇಟ್ಸ್ ಓಕೆ, ಡಾಕ್ಟರ್ಗೆ ಏನೋ ಪ್ರಾಬ್ಲಮ್ ಇದೆ ಅಂದರೆ ಸಮ್ಟೈಮ್ಸ್ ಇಟ್ ಈಸ್ ಕೆಲವೊಂದು ಸೋಷಿಯಲ್ ಸ್ಟಿಗ್ಮಾ. ಏನೋ ಹೇಳ್ಬಿಟ್ರೆ ಅದನ್ನು ಏನೋ ದೊಡ್ಡ ಕಾಯಿಲೆ ಅನ್ನೋ ಥರ ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ ಆಗಲೇ ಹೇಳಿರೋಂಗೆ ಇದಕ್ಕೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಿಲ್ಲ. ನಾನು ಹಿಂಗೆ ಟೆಸ್ಟ್ ಮಾಡಿಬಿಟ್ಟು ಹಿಂಗೆ ಶುಗರ್ ನಿಂದೆಷ್ಟಿದೆ ಹಂಗೆ ಹೇಳೋಕ್ಕಾಗಲ್ಲ. ಇಟ್ಸ್ ಅ ಕ್ಯುಮ್ಯುಲೇಟಿವ್. ಬಟ್ ಜನರಲಿ ಕ್ವಿಕ್ ಸರ್ವೆ ಏನು ಮಾಡ್ತೀವಿ ನಾವು ಅಂತಂದರೆ, ಆಫೀಸ್ ಪ್ರಾಕ್ಟೀಸಲ್ಲಿ ಫ್ಯೂ ಕೀ ಸಿಮ್ಟಮ್ಸ್. ಮಗು ಹೆಸರಿಗೆ ರೆಸ್ಪಾಂಡ್ ಮಾಡಿದ್ವಿ, 1 ವರ್ಷ 15 ಮಂತ್ಸ್ ಆಗಿದೆ, ಹೆಸರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಟಿಪಿಕಲ್ ಏನು ಹೇಳ್ತೀವಿ, ಮಗು ಆಟ ಆಡ್ಕೊಂಡಿರುತ್ತೆ, ಪೇರೆಂಟ್ಸ್ ನಿಧಾನಕ್ಕೆ ನೀವು ಆ ಕಡೆ ಕಾರ್ನರ್ಗೆ ಹೋಗ್ಬಿಟ್ಟು ಪಾಪನ ಕರೀರಿ ಅಂತ ಹೇಳ್ತೀವಿ. ಅವ್ರು ಎಷ್ಟು ಸರಿ ಕೂಗಿದ್ರು ಪಾಪ ಅವ್ರು ತಿರುಗಿ ನೋಡಲಿಲ್ಲ, ತನ್ನ ಲೋಕದಲ್ಲಿ ಬ್ಯುಸಿ ಇದ್ದಾನೆ. ಬಾಯ್ ಅಂತ ಹೇಳ್ಬಿಟ್ಟು ಡೋರಿಂದ ಹೊರಗಡೆ ಹೋಗಿ ಅವ್ರು ವಾಪಸ್ ಬಂದರೂ ಅವನಿಗೆ ಡಿಫ್ರೆನ್ಸ್ ಆಗ್ತಾ ಇಲ್ಲ, ಅವನ ಲೋಕದಲ್ಲಿ ಅವನಿದ್ದಾನೆ. ಈಗ 1 ವರ್ಷದ ಮಗು ಏನು ಮಾಡುತ್ತೆ, ಯಾವುದೋ ಒಂದು ರೂಮಲ್ಲಿ, ಈ ರೂಮಲ್ಲಿ ಏನಿದೆ, ಇವನು ಯಾರು ಹಿಂಗೆ ಕೂತಿದ್ದಾನೆ, ಇವನೇನು ಹಾಕ್ಕೊಂಡಿದ್ದಾನೆ, ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಥವಾ ಹೆದರಿಕೆ ಅನ್ನೋದಿರುತ್ತೆ, ಆ ಥರ ಮಾಡಲ್ಲ. ಅವನಿಗೆ ಹೊರಗಿನ ಲೋಕದ ಸಂಬಂಧನೇ ಇಲ್ಲ. ದಟ್ ಇಸ್ ಅ ಇನ್ಸ್ಟಂಟ್ ಕ್ಲೂ ಫಾರ್ ಅಸ್. ಓಕೆ, ಈ ಮಗುಗೆ ಸೋಷಿಯಲ್ ಇಂಟ್ರಾಕ್ಷನ್ ಪ್ರಾಬ್ಲಮ್ ಇದೆ. ಅದಾದಮೇಲೆ ವಿ ಜನರಲಿ ಗಿವ್ ಸಮ್ ಕ್ವಶನೇರ್ಸ್. ಸಿಂಪಲ್ ಆಫೀಸ್ ಪ್ರಾಕ್ಟೀಸಲ್ಲಿ MCHATS, ವಿ ಆಲ್ ಆಫ್ ಯೂಸ್ ಫ್ಯೂ ಕ್ವಶನೇರ್ಸ್ ಇರುತ್ತೆ, ಒಂದು 15-20 ಕ್ವಶನ್ ಪೇರೆಂಟ್ಸಿಗೆ ಕೊಡೋದು. ಸಿನ್ಸಿಯರಾಗಿ ಆನ್ಸರ್ ಮಾಡಿ. ಗಂಡ ಹೆಂಡತಿಲೇ ಡಿಫ್ರೆನ್ಸ್ ಬರೋದು, ಇಲ್ಲ ಅವ್ನು ನೋಡ್ತಾನೆ ಅದ, ಇಲ್ಲ ಅವ್ನು ನೋಡಲ್ಲ. ಸೊ ಸಿನ್ಸಿಯರಾಗಿ ಅನ್ಬಯಾಸ್ಡ್
ಕೊಡಿ. ಅದು ಒಂದು ಕ್ವಿಕ್ ಒಂದು 10-15 ಮಿನಿಟ್ಸ್ ಸರ್ವೆ ಕ್ವಶನರಲ್ಲಿ ನಮ್ಗೆ ಏನು ಐಡಿಯಾ ಗೊತ್ತಾಗುತ್ತೆ ಅಂದರೆ ಇಸ್ ದಿಸ್ ಬೇಬಿ ಬಿಕಾಸ್ 5 ನಿಮಿಷದಲ್ಲಿ ಮಗು ಮೈಟ್ ಬಿಹೇವ್ ಡಿಫ್ರೆಂಟ್ಲಿ. ನನ್ನ ಆಫೀಸಲ್ಲಿದ್ದಾಗ ಮಗು ಮೈಟ್ ಬಿಹೇವ್ ಡಿಫ್ರೆಂಟ್ಲಿ, ಸೊ ಹಿಂಗಾಗ್ಬಿಟ್ಟು ವಿ ಟೆಲ್ ಪೇರೆಂಟ್ಸ್ ಅನ್ಬಯಾಸ್ಡ್ ಮಾರ್ಕ್, ನೀನು ನಾನಿಲ್ಲ ಅಪ್ಪ ಹಂಗೆ ಅಮ್ಮ ಹಿಂಗೆ ಬೇಡ, ಇಬ್ಬರು ಸೇರಿಬಿಟ್ಟು ಕರೆಕ್ಟಾಗಿ ಔಟ್ ಆಫ್ 10 ಎಷ್ಟು ಟೈಮ್ ಮಗು ಕರೆಕ್ಟಾಗಿ ಹಂಗೆ ಮಾಡುತ್ತೆ ಅಂದ್ಬಿಟ್ಟು ಅದರಲ್ಲಿ ನಾವು ನಿಮಗೆ ಸ್ಟ್ರಾಟಿಫಿಕೇಶನ್ ಬಂದು ನಮ್ಮ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಹೌದು ಮಗುಗೆ ಸ್ವಲ್ಪ ಹೈ ರಿಸ್ಕ್ ಇದ್ದರೆ ದರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಸ್ಪೆಷಲೈಸ್ಡ್ ಇನ್ ದಿಸ್, ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ ಅಂತ ಹೇಳ್ತೀವಿ, ನ್ಯೂರೋಲಜಿಸ್ಟ್ ಅಂತ ಹೇಳ್ತೀವಿ. ದೇ ಕೋರ್ ಥಿಂಗ್ ಈಸ್ ಇನ್ ಟು ದೀಸ್ ಥಿಂಗ್ಸ್. ಅವರಿಗೆ ಜನರಲಿ ವಿ ಎಂಡ್ ಅಪ್ ರೆಫರಿಂಗ್. ಸೊ ಒಂದು ಡಯಾಗ್ನೋಸಿಸ್ ಒನ್ಸ್ ವಿ ಕನ್ಫರ್ಮ್ ಅದು ದಟ್ ವಿಲ್ ಬಿ ಎ ಟೀಮ್, ನ್ಯೂರೋಲಜಿಸ್ಟ್ ಇರ್ತಾರೆ, ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ ಇರ್ತಾರೆ, ಥೆರಪಿಸ್ಟ್ ಇರ್ತಾರೆ, ಅವರೆಲ್ಲ ಸೇರಿಬಿಟ್ಟು ವಿ ಡೂ ಇಟ್ ಫರ್ದರ್ ಸ್ಟ್ರಾಟಿಫಿಕೇಶನ್. ಕೋರ್ ಐಡೆಂಟಿಫೈ ಮಾಡೋದು ವೇರ್ ಎಕ್ಸಾಕ್ಟ್ಲಿ ಇಸ್ ದ ಪ್ರಾಬ್ಲಮ್ ಇದೆ, ರಿಸೆಪ್ಟಿವ್ ಲ್ಯಾಂಗ್ವೇಜು, ಸ್ಪೋಕನ್ ಲ್ಯಾಂಗ್ವೇಜು, ಅಟೆನ್ಷನು, ಬಿಹೇವಿಯರು, ಹೈಪರ್ ಆ್ಯಕ್ಟಿವಿಟಿನೂ ಅನಲೈಸ್ ಮಾಡಿಬಿಟ್ಟು ಅದ್ರ ಪ್ರಕಾರ ಮಾಡೋದು. ಸೊ ದ್ಯಾಟ್ ವಿಲ್ ಬಿ, ಬಟ್ ಆಫೀಸ್ ಪ್ರಾಕ್ಟೀಸಲ್ಲಿ ಇಟ್ ಇಸ್ ವೆರಿ ನಾಟ್ ವೆರಿ ಡಿಫಿಕಲ್ಟ್ ಟು ಪಿಕಪ್. ಹಾಂ, ಸೊ ಕಂಪ್ಲೀಟ್ ಡಯಾಗ್ನೋಸಿಸ್ ಆಗಿಲ್ಲ ಅಂದರೆ ಪಿಕಪ್ ಮಾಡ್ಬೋದು. ನಾವು ಪಿಕಪ್ ಮಾಡಿಲ್ಲ ಅಂತಂದರೆ ಪೇರೆಂಟ್ಸ್ ಹೆಂಗೆ ನಡೆಯುತ್ತೆ ಬಿಡಿ, 6 ತಿಂಗಳು ಕಾಣೋದು, ನಾವು ನಡೆಯುತ್ತೆ ಬಿಡಿ, ಸ್ವಲ್ಪ ಟೈಮ್ ವೇಟ್ ಮಾಡೋಣ, ದಟ್ಸ್ ವೇರ್ ವಿ ಮಿಸ್. ಮಗು ಬಿಹೇವಿಯರಲ್ ಚೇಂಜಸ್ ಆಗುತ್ತೆ ಅಂತ ವೇಟ್ ಮಾಡ್ತಾರೆ. ಸ್ವಲ್ಪ ಆಫೀಸ್ ಪ್ರಾಕ್ಟೀಸಲ್ಲಿ ಒಂದು 5 ನಿಮಿಷ ಸ್ವಲ್ಪ ಅಟೆನ್ಷನ್ ಕೊಟ್ಟರೆ ಇಟ್ಸ್ ನಾಟ್ ಡಿಫಿಕಲ್ಟ್ ಟು ಪಿಕಪ್ ಆನ್ ಆಟಿಸ್ಟಿಕ್ ಕಿಡ್. ಓಕೆ, ಬೇರೆಲ್ಲ ಕಾಯಿಲೆಗಳಲ್ಲಿ ಸ್ಟೇಜಸ್ ಇರುತ್ತೆ, ಇದ್ರಲ್ಲಿ ಆ ಥರ ಇದೆಯಾ ಸರ್? ಸಿವಿಯಾರಿಟಿ ಸ್ಟೇಜಸ್ ಆ ಥರ ಏನಾದರೂ ಇದೆಯಾ? ಅಂದರೆ ನಾವು ಸ್ಟ್ರಾಟಿಫೈ ಮಾಡುವಾಗ ಮೈಲ್ಡ್ ರಿಸ್ಕ್, ಮಾಡರೇಟ್ ರಿಸ್ಕ್, ಹೈ ರಿಸ್ಕ್. ಸೊ ಮಕ್ಕಳದು ಅಗ್ರೆಸಿವ್ ಬಿಹೇವಿಯರ್, ಹೈಪರ್ ಆಕ್ಟಿವಿಟಿ, ಲ್ಯಾಕ್ ಆಫ್ ಅಟೆನ್ಷನು. ಸೊ ವಿ ಕೆನಾಟ್ ಕ್ಲಾಸಿಫೈ ಇಟ್ ಆಸ್ ಲೈಕ್ ಮಾಡರೇಟ್, ಸಿವಿಯರ್, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ. ಅಂದರೆ ಯಾವ ಲೆಕ್ಕಕ್ಕೆ ಮಗುಗೆ ಅಸಿಸ್ಟೆನ್ಸ್ ಬೇಕಾಗುತ್ತೆ. ವೆದರ್ ಸ್ವಲ್ಪ ಮೈಲ್ಡಲ್ಲಿದ್ದಾಗ ವೆದರ್ ಪೇರೆಂಟ್ಸ್ ಕ್ಯಾನ್ ಗೆಟ್ ಇನ್ ಟು ಇಟ್, ಪೇರೆಂಟ್ಸ್ ಸ್ವಲ್ಪ ಎನ್ವಿರಾನ್ಮೆಂಟಲ್ ಮಾಡಿಫಿಕೇಷನ್ಸ್, ಮಗುನ ಸೋಷಿಯಲ್ ಆ್ಯಕ್ಟಿವಿಟಿಲಿ ಜಾಸ್ತಿ ಹಾಕೋದು, ಅದರಿಂದನೇ ವರ್ಕೌಟ್ ಆಗುತ್ತೆ. ಅಥವಾ ವಿ ನೀಡ್ ರಿಯಲಿ ಪ್ರೊಫೆಷ್ನಲ್ ಥೆರಪಿಸ್ಟ್ ಟು ಆ್ಯಕ್ಟ್ ಆನ್ ಇಟ್. ಎಸ್, ವೇರಿಯೇಷನ್ ಇರುತ್ತೆ, ಮೈಲ್ಡ್, ಮಾಡರೇಟ್, ಸಿವಿಯರ್ ಇರುತ್ತೆ, ಬಟ್ ನಾಟ್ ಲೈಕ್ ಬೇರೆ ಕಾಯಿಲೆ ಥರ ಸ್ಟೇಜಸ್ ಅನ್ನೋ ಥರ ಇರಲ್ಲ. ಓಕೆ ಓಕೆ, ಹಾಗಿದ್ರೆ ಅದಕ್ಕೆ ಚಿಕಿತ್ಸೆ ಹೇಗಿರುತ್ತೆ ಸರ್? ಹಾಂ, ಸೊ ಚಿಕಿತ್ಸೆ ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಮಲ್ಟಿ ಮೋಡ್ ಅಪ್ರೋಚ್ ಅಂತ ಹೇಳ್ತೀವಿ. ಅಂದರೆ ಒಬ್ಬರ ಕೆಲಸ ಅಲ್ಲ ಅದು. ಈಗ ಅದರಲ್ಲಿ ಸುಮಾರು ಕಾಂಪೊನೆಂಟ್ಸ್ ಇರುತ್ತೆ. ವೆದರ್ ಬೇಬಿ ಹ್ಯಾಸ್ ಅ ಪ್ರಾಬ್ಲಮ್, ಸೊ ಅದು ಮಗು ಬಿಹೇವಿಯರಲ್ ಇಶ್ಯೂಸ್ ಇದೆಯೋ, ಅಥವಾ ಬೇಬಿ ಹ್ಯಾಸ್ ಮೋಸ್ಟ್ಲಿ ಇಟ್ ಈಸ್ ಲ್ಯಾಂಗ್ವೇಜು ಅಥವಾ ಕಮ್ಯುನಿಕೇಷನು ಅಥವಾ ಹೈಪರ್ ಆ್ಯಕ್ಟಿವಿಟಿ ಇದೆಯೋ. ಈಗ ನಾನು ಅಟೆನ್ಷನ್ ಕೊಟ್ಟಿಲ್ಲ ಅಂದರೆ ಐ ಕೆನಾಟ್, ಈಗ ನೀವು ಏನೋ ಕೇಳ್ತಾ ಇದ್ದೀರಾ, ನಾನು ನಿಮ್ಮ ಕಡೆ ಅಟೆನ್ಷನ್ ಕೊಟ್ಟಿಲ್ಲ ಎಲ್ಲೋ ಕೊಟ್ಟಿದೆ ಅಂತಂದರೆ ನೀವು ಏನು ಕ್ವಶನ್ ಕೇಳಿದ್ರು, ನಿನ್ನ ಹೆಸರನ್ನು ಕೇಳಿದ್ರು ಐ ಮೈಟ್ ನಾಟ್ ಆನ್ಸರ್ ಬ್ಯಾಕ್. ಹಂಗೆ ಅಟೆನ್ಷನ್ ಡೆಫಿಸಿಟ್ ಇದೆಯೋ, ಬೇಬಿ ಹ್ಯಾಸ್ ಅ ಪ್ರಾಬ್ಲಮ್ ವಿತ್ ಹಿಯರಿಂಗಾ, ಅಥವಾ ಬೇಬಿ ಹ್ಯಾಸ್ ಅ ವರ್ಬಲ್ ಕಮ್ಯುನಿಕೇಷನ್. ನಾನು ಈಗ ನೀವು ಏನು ಕಾಫಿ ಬೇಕಾ ಅಂದರೆ ಐ ಕ್ಯಾನ್ ಸೇ ನೋ, ಆರ್ ಐ ಕ್ಯಾನ್ ತಲೆ ಅಲ್ಲಾಡ್ಸೋರು ಓಕೆ. ಸೊ ದಟ್ಸ್ ವೇ ಆಫ್ ಕಮ್ಯುನಿಕೇಷನ್. ಬಟ್ ವರ್ಬಲ್ ನಾನ್ ವರ್ಬಲ್, ಹಾಗೆ ವಿ ಹ್ಯಾವ್ ಟು ಅನಲೈಸ್ ಇನ್ ಡೀಟೇಲ್ ಮಗುಗೆ ಎಲ್ಲಿ ಪ್ರಾಬ್ಲಮ್ ಇದೆ, ರಿಸೆಪ್ಟಿವ್ ಇದೆಯಾ, ಎಕ್ಸ್ಪ್ರೆಸಿವ್ ಇದೆಯಾ, ಮಗುಗೆ ಅಟೆನ್ಷನ್ ಪ್ರಾಬ್ಲಮ್ ಇದೆಯಾ, ಅಥವಾ ಕೆಲವೊಂದು ಸೆನ್ಸರಿ ಇಶ್ಯೂಸ್ ಇರುತ್ತೆ ಮಕ್ಕಳಿಗೆ, ಸ್ವಲ್ಪ ಸೌಂಡ್ ಬಂದರೂ ಆಗಬರಲ್ಲ ಹಾಗೆ. ಸೊ ಅದನ್ನೆಲ್ಲ ಅಟ್ಯಾಚ್ ಮಾಡಿಬಿಟ್ಟು ಅದ್ರ ಪ್ರಕಾರ ಅಸೆಸ್ಮೆಂಟ್ ಆದಮೇಲೆ ಇಟ್ ವಿಲ್ ಬಿ ಟೇಲರ್ ಮೇಡ್. ಯಾವ ಮಗುವಿಗೆ ಏನು ಬೇಕು ಆ ಥರ ಟ್ರೀಟ್ಮೆಂಟ್ಗಳು. ಸೊ ವಿ ನೀಡ್ ಥೆರಪಿಸ್ಟ್, ವಿ ನೀಡ್ ಆಕ್ಯುಪೇಷನಲ್ ಥೆರಪಿಸ್ಟ್, ಸಮ್ಟೈಮ್ಸ್ ಮೋಟಾರ್ ಇನ್ವಾಲ್ವ್ ಇದ್ದರೆ ವಿ ನೀಡ್ ಫಿಸಿಯೋಥೆರಪಿಸ್ಟ್, ವಿ ನೀಡ್ ಬಿಹೇವಿಯರಲ್ ಥೆರಪಿಸ್ಟ್. ಸೊ ರೇರ್ಲಿ ಮೆಡಿಕೇಶನ್ಸ್, ಮೋಸ್ಟ್ಲಿ ಇಟ್ ಇಸ್ ಡೌನ್ ಟು ಥೆರಪಿಸ್ಟ್. ಓಕೆ, ಹಾಗಾದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಥೆರಪಿನೇ ಆಗಿರುತ್ತೆ, ಅಂದರೆ ಥೆರಪಿಸ್ಟ್ ಮುಖಾಂತರನೇ ಟ್ರೀಟ್ಮೆಂಟ್ ಸಿಗುತ್ತಾ? ಅಂದರೆ ಮೇಜರ್ ಈಗ ಏನಂದರೆ ಇನಿಷಿಯೇಷನ್ ಮಾಡಿದಾಗ ಯೂಶುವಲಿ ಥೆರಪಿಸ್ಟ್ ಮಾಡ್ತಾರೆ, ದೆನ್ ಇವೆಂಚುವಲಿ ಇಟ್ ಇಸ್ ಅ ಪೇರೆಂಟಲ್ ಇನ್ವಾಲ್ವ್ಮೆಂಟ್. ಸೊ ಥೆರಪಿಸ್ಟ್ ವಿ ಕೆನಾಟ್ ಪುಟ್ ಇಟ್ 100% ಥೆರಪಿಸ್ಟ್ ಮಾಡ್ಬೇಕು ಅಂದ್ಬಿಟ್ಟು ಈ ಪೇರೆಂಟ್ ಇನ್ವಾಲ್ವ್ಮೆಂಟ್ ಇಸ್ ತುಂಬ ಇಂಪಾರ್ಟೆಂಟು. ಆ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್, ಬಿಕಾಸ್ ಥೆರಪಿ ಏನು ಮಾಡ್ತಾರೆ, ವಾರದಲ್ಲಿ 1 ದಿನ, 2 ದಿನ, 3 ದಿನ, ಮಿಕ್ಕಿದ 3 ದಿನ ಪೇರೆಂಟ್ಸು ಮಾಡಬೇಕು. ಸೊ 3 ದಿನ ಥೆರಪಿ ಮಾಡಿಬಿಟ್ಟು ಇನ್ನೂ 3 ದಿನ ಅವ್ನು ಪಡಿಗೆ ಅಂದ್ಬಿಟ್ರೆ ಇಟ್ಸ್ ನಾಟ್ ಅ ಗುಡ್ ಔಟ್ಕಮ್. ಸೊ ವಿ ಆಲ್ ಐ ಕೀಪ್ ಟೆಲಿಂಗ್ ಪೇರೆಂಟ್ಸ್, ನೀವು ಥೆರಪಿಸ್ಟ್ ಥರನೇ ಆಗಬೇಕು, ಹಂಗೆ ಬಿಹೇವ್ ಮಾಡಬೇಕು ಮಗು ಜೊತೆ ಅಂದ್ಬಿಟ್ಟು. ಸೊ ಇಟ್ಸ್ ಅ ಮಲ್ಟಿ ಮಾಡಲ್, ಮನೇಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗುತ್ತೆ, ದೆನ್ ಓನ್ಲಿ ವಿಲ್ ಹ್ಯಾವ್ ಅ ಬೆಟರ್ ಔಟ್ಕಮ್. ಓಕೆ, ಈಗ ಒಂದೊಂದು ಮಗುವಿಗೆ ಒಂದೊಂದು ಥರ ಸಮಸ್ಯೆ ಇರಬಹುದು. ಈಗ ನೀವು ಆಗಲೇ ಹೇಳ್ದಾಗೆ ಕೆಲವರಿಗೆ ಮಾತಲ್ಲಿ ಸಮಸ್ಯೆ ಇರ್ಬೋದು, ಕೆಲವರು ಐ ಕಾಂಟ್ಯಾಕ್ಟ್ ಮಾಡದೇ ಇರ್ಬೋದು. ಸೊ ಅದಕ್ಕೆ ಟೈಲರ್ ಮೇಡ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ. ಸೊ ಈಗ ಒಂದು ಮಗು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ ಅಂದಾಗ ಅದಕ್ಕೆ ಥೆರಪಿ ಯಾವ ಥರ ಇರುತ್ತೆ, ಅಥವಾ ಮಾತಾಡ್ತಿಲ್ಲ ಅಂದಾಗ ಅದಕ್ಕೆ ಥೆರಪಿ ಹೇಗಿರುತ್ತೆ ಅಂತ? ಸೊ ಅಲ್ಲಿ ಏನಪ್ಪ ಅಂತಂದರೆ ವಿ ಆಲ್ವೇಸ್ ಸಿ ವಾಟ್ ಇಸ್ ದ ಬಿಹೇವಿಯರ್ ಆಫ್ ದ ಚೈಲ್ಡ್. ಸೊ ಮೋಸ್ಟ್ ಆಫ್ ಟೈಮ್ಸ್ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ. ನೀವು ಏನು ಮಾಡಿದರೆ ಮಗು ನಿಮ್ಮ ಕಡೆ ಅಟೆನ್ಷನ್ ಕೊಡುತ್ತೆ. ಕಲರ್ ಚಾರ್ಟ್ಸು, ಆ್ಯನಿಮಲ್ ಚಾರ್ಟ್ಸು. ಈಗ ಐ ಟು ಐ ಕಾಂಟ್ಯಾಕ್ಟ್ ಡೆವಲಪ್ ಆಗ್ತಾಯಿಲ್ಲ, ಗೆಟ್ ಅ ಕಾಮನ್ ಆಬ್ಜೆಕ್ಟ್. ಮಗುಗೆ ಆ್ಯನಿಮಲ್ ಚಾರ್ಟ್ಸ್ ತೋರಿಸೋ, ಇದು ನೋಡು ಆನೆ, ಇದು ಏನೋ ರಾಕೆಟ್ ಇದೆ, ಇದ್ರ ಟೈಲ್ ಇದೆ. ಅವಾಗ ನೀವು ಅಲ್ಲಿ ತೋರಿಸ್ತಾ ಇದ್ರೆ ಮಗು ಆಬ್ಜೆಕ್ಟು ಅದ್ರ ಮೇಲೆ ಇದೆ. ಗೆಟ್ ದ ಅಟೆನ್ಷನ್ ಟು 1 ಪಾಯಿಂಟ್. ಅದಾದಮೇಲೆ ಆ ಬುಕ್ ಸರ್ಸ್ಬಿಟ್ಟು ನೀವೇ ಮಾತಾಡೋಕ್ಕೆ ಶುರು ಮಾಡಿ.
ಸೊ ಮಗು ವಿಲ್ ಡೆವಲಪ್ ಇಂಟು ಐ ಕಾಂಟ್ಯಾಕ್ಟ್ ಹಾಗೆ. ಸೊ ಸ್ಟೇಜ್ ವೈಸ್ ಮಗುಗೆ ಯಾವ ಲೆಕ್ಕಕ್ಕೆ ಪ್ರಾಬ್ಲಮ್ ಇದೆ ಆ ಲೆಕ್ಕಕ್ಕೆ ಥೆರಪಿ ಹೋಗುತ್ತೆ. ಸೊ ಗೆಟಿಂಗ್ ಇಂಟು ಅಟೆನ್ಷನ್, ಗೆಟಿಂಗ್ ಇಂಟು ಟೂ ವೇ ಕಮ್ಯುನಿಕೇಷನ್, ಮಗುನ ಇಂಟ್ರ್ಯಾಕ್ಟ್ ಮಾಡೋದು, ದಟ್ ಇಸ್ ಅವರ್ ಕೋರ್. ಏನಪ್ಪ ಅಂತಂದರೆ ಮಗು ಇಂಟ್ರ್ಯಾಕ್ಷನ್ ತೆಗೆಡೋದು, ಐ ಟು ಐ ಕಾಂಟ್ಯಾಕ್ಟ್. ದ ಫಸ್ಟ್ ಥಿಂಗ್ ಈಸ್ ಗೆಟ್ ದ ಅಟೆನ್ಷನ್ ಆಫ್ ದ ಚೈಲ್ಡ್. ಮಗು ನಿಮ್ಮ ಕಡೆ ನೋಡೋದು, ನಿಮ್ಗೆ ಅಟೆನ್ಷನ್ ಕೊಡೋದು, ಕಣ್ಣಲ್ಲಿ ಕಣ್ಣಿಡೋದು, ಅದನ್ನು ತೆಗಿಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ದಟ್ ಇಸ್ ದ ಫಸ್ಟ್ ಸ್ಟೇಜ್. ಸೊ ಹೈಪರ್ ಆ್ಯಕ್ಟಿವಿಟಿ, ಮಗು ಅಟೆನ್ಷನ್ ಪೇ ಮಾಡ್ತಿಲ್ಲ, ಮಗು ಡಿಸ್ಟ್ರಾಕ್ಟ್ ಆಗ್ತಾ ಇದೆ ಅಂದರೆ ನೀವೇನು ಹೇಳಿದ್ರೂ ಮಗು ಹೋಗಲ್ಲ. ಸೊ ಫಸ್ಟ್ ಥಿಂಗ್ ಇಸ್ ಗೆಟ್ ದ ಚೈಲ್ಡ್ ಟು ಕಂಫರ್ಟ್ ಝೋನು, ಅಟೆನ್ಷನ್ ಡೆವಲಪ್ ಮಾಡೋದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಈ ವಿಚಾರದಲ್ಲಿ ಮಿಸ್ಗೈಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಈಗ ಮಗುನ ಕರೆದಾಗ ಅದು ರಿಯಾಕ್ಟ್ ಮಾಡ್ತಿಲ್ಲ, ಆಗ ಪೇರೆಂಟ್ಸಿಗೆ ಒಂದು ಡೌಟ್ ಬರ್ಬೋದು, ಮೇ ಬಿ ಮಗುಗೆ ಕಿವಿ ಸಮಸ್ಯೆ ಇರಬಹುದು, ಮಗು ಮಾತಾಡ್ತಿಲ್ಲ ಅಂದಾಗ ಮಗುವಿಗೆ ಮಾತಿನ ಸಮಸ್ಯೆ ಏನಾದರೂ ಇರಬಹುದಾ? ಅಂದರೆ ಆ ಥರ ENT ಡಾಕ್ಟರ್ ಹತ್ರ ಹೋಗೋವಂಥದ್ದು, ಲೈಕ್ ಕಂಪ್ಲೀಟ್ಲಿ ಅವ್ರು ಅರ್ಥ ಮಾಡ್ಕೊಂಡಿರೋ ರೀತಿನೇ ಚೇಂಜಸ್ ಇರೋಂಥ ಚಾನ್ಸಸ್ಗಳಿರುತ್ತಾ? ಬಟ್ ಏನಪ್ಪ ಅಂತಂದರೆ ದಿಸ್ ಆಲ್ ಕ್ಯಾನ್ ಬಿ ಲಾರ್ಜರ್ ಪಿಕ್ಚರಲ್ಲಿ ದಿಸ್ ಕ್ಯಾನ್ ಬಿ ಅ ಕಾಂಪೊನೆಂಟ್. ಸೊ ಮಗುಗೆ ಆ್ಯಕ್ಚುಲಿ ಹಿಯರಿಂಗ್ ಪ್ರಾಬ್ಲಮ್ ಇರ್ಬೋದು, ಆ್ಯಕ್ಚುಲಿ ಸ್ಪೀಚ್ ಥೆರಪಿ ಇರ್ಬೋದು. ಬಟ್ ಏನಪ್ಪ ಅಂತಂದರೆ ಈಗ ಆಗಲೇ ಹೇಳ್ತೀನಲ್ಲ, ಈಗ ನನಗೆ ಅಟೆನ್ಷನ್ ಪ್ರಾಬ್ಲಮ್ ಇದೆ, ನಾನು ಅಟೆನ್ಷನ್ ಕೊಡ್ತಾ ಇಲ್ಲ ನಿಮಗೆ, ಸೊ ನನಗೆ ಸ್ಪೀಚ್ ಥೆರಪಿ ಕೊಟ್ಟರೆ ವೇಸ್ಟ್. ಹೌದು, ನಾನು ಅಟೆನ್ಷನ್ ಕೊಟ್ಟರೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಈಗ ಮಗು ಓಡಾಡ್ಕೊಂಡಿದೆ, ಹೈಪರ್ ಆ್ಯಕ್ಟಿವಿಟಿ ಇದೆ, ಅವನಿಗೆ ಪೇಷನ್ಸ್ ಅನ್ನೋದೇ ಇಲ್ಲ, ಓಡಾಡ್ತಾ ಇದ್ದಾರೆ. ಆ ಮಗುನ ಗೆಟ್ ಟು ಕಾಮ್ ಡೌನ್, ಅವನಿಗೆ ಅಟೆನ್ಷನ್ ಇಂಪ್ರೂವ್ ಆಗಲಿ, ಅವನು ನಿಮ್ಮ ಜೊತೆ ಮಾಡಲಿ, ಆಮೇಲೆ ಆನ್ಸರ್ ಮಾಡ್ತಾನೆ ಅವನು. ಸೊ ಅಂಥ ಟೈಮಲ್ಲಿ ನಾವು ಫಸ್ಟ್ ಅಟೆನ್ಷನ್ ಡೆವಲಪ್ ಮಾಡ್ಕೋಬೇಕು. ಫಸ್ಟಿಗೆ ಸ್ಪೀಚ್ ಥೆರಪಿ ಕೊಟ್ಟರೆ ಇಟ್ಸ್ ನಾಟ್ ಅ ರೈಟ್ ವೇ. ಹಾಗೆ ಸೊ ಇದನ್ನೆಲ್ಲ ಪ್ರಾಪರ್ ಅನಲೈಸ್ ಮಾಡಿದ್ರೆ ಮಾಡ್ಬೋದು. ಈಗ ಅದೇ ನೀವು ಹೇಳಿದ್ರಲ್ಲ, ಹಿಯರಿಂಗ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ENT ಹತ್ರ ಹೋದೆ, ಆ ಮಗುಗೆ ಅಟೆನ್ಷನ್ ಪ್ರಾಬ್ಲಮ್ ಇದೆ. ಚೈಲ್ಡ್ ಕ್ಯಾನ್ ಹಿಯರ್, ಕೇಳಿಸೋದು ಕರೆಕ್ಟಾಗಿದೆ, ಬಟ್ ಮಗು ಅಟೆನ್ಷನ್ ಕೊಡ್ತಾ ಇಲ್ಲ. ಹಾಗೆ ನಾನು ನಿಮಗೆ ಚೈನೀಸಲ್ಲಿ ಮಾತಾಡಿ ಅಂದರೆ ಯು ಮೈಟ್ ನಾಟ್ ಸ್ಪೀಕ್, ಮಾತು ಬರೋಲ್ಲ ಅಂತಲ್ಲ, ನಿಮಗೆ ಚೈನೀಸ್ ಕೇಳಿಸ್ಕೊಂಡಿಲ್ಲ ನೀವು ಮಾತಾಡಲ್ಲ. ಹಾಗೆ ಯಾವ್ದು ಕೇಳಿಸ್ಕೊಳ್ಳಲ್ಲ ಅದು ಮಾತಾಡೋಕ್ಕಾಗಲ್ಲ ನಿಮಗೆ. ಹಾಗೆ ಮಗು ಕೇಳಿಸ್ಕೋಬೇಕು ಫಸ್ಟ್, ಕೇಳಿಸ್ಕೊಂಡ್ರೆ ಮಾತಾಡುತ್ತೆ. ಸೊ ಈಗ ನೀವು ಮಾತು ಬರಲ್ಲ ಅಂತ ಮಾತು ಬರುತ್ತೆ, ಬಟ್ ಚೈನೀಸ್ ಮಾತಾಡಿ ಆಗಲ್ಲ. ಹಾಗೆ ಆ ಮಗುದು ಅಟೆನ್ಷನ್ ಬರಬೇಕು, ಮಗು ನಿಮ್ಗೆ ನೋಡ್ಕೋಬೇಕು, ಅದು ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಮಾತಾಡುತ್ತೆ. ಸೊ ಸ್ಪೀಚ್ ಥೆರಪಿ ಯೂಶುವಲಿ ವಿ ಕೀಪ್ ಇಟ್ ಆಸ್ ಅ ಲಾಸ್ಟ್. ಫಸ್ಟ್ ಗೆಟ್ ದ ಅಟೆನ್ಷನ್, ಮಗು ಇಂಟ್ರಾಕ್ಷನ್ ಶುರು ಆಗಲಿ, ಇಂಟ್ರಾಕ್ಷನ್ ಆಮೇಲೆ ಸ್ಪೀಚ್ ಥೆರಪಿ. ಸೊ ಮಗು ಅಟೆನ್ಷನ್ ಅಂದರೆ ಈಗ ಸ್ಪೀಚ್ ಥೆರಪಿ ಈಸ್ ದಿ ಮೇಜರ್ ಪ್ರಾಬ್ಲಮ್ ಅಂತ ಯಾವಾಗ ಅಂದರೆ ಮಗುಗೆ ಸ್ಪೋಕನ್ ಲ್ಯಾಂಗ್ವೇಜ್ ಕಷ್ಟ ಇದ್ದಾಗ ಮಾತ್ರ ಸ್ಪೀಚ್ ಥೆರಪಿ ವಿಲ್ ಬಿ ದ ಪ್ರೈಮರಿ ಇಶ್ಯೂ. ಡಾಕ್ಟರ್, ಹಾಗಾದರೆ ಈ ಒಂದು ಆಟಿಸಮನ್ನು ನೀವು ಕಂಪ್ಲೀಟ್ ಕ್ಯೂರ್ ಮಾಡಿಬಿಡ್ತೀನಿ ಅಂತ ಹೇಳೋದಕ್ಕಾಗುತ್ತಾ? ಆಟಿಸಮನ್ನು ವೆಲ್ ಕಂಟ್ರೋಲ್ ಇಟ್ಕೋಬೋದು. ಯಾಕಂದರೆ ಇದು ನ್ಯೂರೋಜೆನೆಟಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಕ್ಯೂರ್ ಅನ್ನೋಕ್ಕಾಗಲ್ಲ, ಇಟ್ಸ್ ಅ ಲೈಫ್ ಲಾಂಗ್ ಪ್ರಾಬ್ಲಮ್. ಡಯಾಬಿಟಿಸ್ BP ಥರ ಸಮಥಿಂಗ್ ಲೈಕ್ ದ್ಯಾಟ್. ಈಗ ನಾನು ಹೇಳ್ತಾರೆ ಎಷ್ಟೊಂದು ಜನ ಡಯಾಬಿಟಿಕ್ ರಿವರ್ಸ್ ಮಾಡಿಬಿಟ್ಟು ಹೇಗೆ ಅಂತ, ಬಟ್ ಓನ್ಲಿ ದೇ ವಿಲ್ ರಿಯಲೈಸ್ ಒಂದು ಮೇಜರ್ ಇಶ್ಯೂ ಆದಾಗ. ಸೊ ಆಟಿಸಮ್ನು ಅದು ನ್ಯೂರೋಜೆನೆಟಿಕಲ್ ಪ್ರಾಬ್ಲಮ್, ನಮ್ಮ ಜೀನ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ. ಹಾಗೆ ಜೆನೆಟಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅದೊಂದು ಲೆಕ್ಕಕ್ಕೆ ಲೈಫ್ ಲಾಂಗ್ ಇಶ್ಯೂನೇ. ಬಟ್ ನಮ್ದೇನಪ್ಪ ಅಂತಂದರೆ ಹೌ ಮಚ್ ವಿ ಕ್ಯಾನ್ ಮೇಕ್ ದಿಸ್ ಪರ್ಸನ್ ಇಂಡಿಪೆಂಡೆಂಟ್ ಪರ್ಸನ್, ಆ ಲೈವ್ಲಿ ಪರ್ಸನ್, ತನ್ನ ಸ್ವಂತ ಡೇ ಟು ಡೇ ಆ್ಯಕ್ಟಿವಿಟಿನ, ವೆದರ್ ಇಟ್ ಈಸ್ ಎಜುಕೇಷನ್, ವೆದರ್ ಇಟ್ ಈಸ್ ಎಂಪ್ಲಾಯ್ಮೆಂಟ್ ಆರ್ ಹಿಸ್ ಪರ್ಸನಲ್ ಲೈಫ್, ಅದನ್ನು ಎಷ್ಟು ನಿಯರ್ ನಾರ್ಮಲ್ಸ್ ಇರ್ತಾರದು, ದಟ್ ಶುಡ್ ಬಿ ದ ಟಾರ್ಗೆಟ್. ಆನ್ಸರ್ ಆಟಿಸಮ್ನ ಕ್ಯೂರ್ ಮಾಡೋಕ್ಕಾಗಲ್ಲ. ಇಟ್ ಕ್ಯಾನ್ ಬಿ ವೆಲ್ ಮೇಂಟೈನ್ಡ್ ಆಟಿಸಮ್. ಅದು ಜೆನೆಟಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಇಟ್ಸ್ ಅ ಪರ್ಮನೆಂಟ್ ಪ್ರಾಬ್ಲಮ್. ಓಕೆ, ಅಂದರೆ ಈಗ ಮಗುವಿಗೆ ಆಟಿಸಮ್ ಇತ್ತು ಅಂತ ಹೇಳಿದ್ರೆ ಮಗು ದೊಡ್ಡವರಾದ್ಮೇಲೂ ಕೂಡ ಆ ಸಮಸ್ಯೆ ಇದ್ದೇ ಇರುತ್ತೆ ಅಂತನಾ? ಹಾಂ. ಸೊ ಅಂದರೆ ಸಮಸ್ಯೆ ಅಂದರೆ ನಾವೇನು ಹುಡುಕಾಡ್ತಾ ಇದ್ದೀವಿ, ಮಗುಗೆ ಇಂಟ್ರಾಕ್ಷನ್ ಪ್ರಾಬ್ಲಮ್ ಇದೆಯಾ ಅಥವಾ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇದೆಯಾ? ಈಗ ನೀವು ಕೆಲವೊಂದು ನೋಡಿರ್ತಾರೆ ಡೇ ಟು ಡೇ, ಯಾರೊಬ್ರು ತುಂಬ ಶೇ ಇರ್ತಾರೆ, ಅವ್ರು ಮಹಾಶಿವರು ಪಂಡಿತ, ಬಟ್ ಸ್ಟೇಜ್ ಮೇಲೆ ಹೋಗಿ ಮಾತಾಡೋ ಅಂದ್ಬಿಟ್ರೆ ಹಿ ವಿಲ್ ನಾಟ್ ಪಾಸಿಬಲ್. ಸೊ ಆ ಥರದನ್ನು ಸ್ವಲ್ಪ ಥೆರಪಿಯಿಂದ, ಅರ್ಲಿ ಇಂಟರ್ವೆನ್ಷನಿಂದ ಮಗುದು ಇಂಪ್ರೂವ್ ಮಾಡ್ಬೋದು. ಬಟ್ ಆಟಿಸಮ್ ಜೆನೆಟಿಕ್ ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ತೆಗೆದು ಹಾಕ್ತೀವಿ ಅನ್ನೋಕ್ಕಾಗಲ್ಲ. ಸೊ ದೇ ವಿಲ್ ಹ್ಯಾವ್ ಲಿಟ್ಲ್ ಓನ್ ದೇರ್ ಓನ್ ರಿಸರ್ವೇಷನ್. ಬಟ್ ನಿಯರ್ ನಾರ್ಮಲ್ಸಿ, ಎಜುಕೇಷನ್ಗೆ, ಎಂಪ್ಲಾಯ್ಮೆಂಟ್ಗೆ, ಪರ್ಸನಲ್ ಲೈಫ್ಗೆ ಎಲ್ಲನೂ ನಾರ್ಮಲ್ ಥರ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ, ಆಟಿಸಮ್ ಇರುವಂಥ ಮಕ್ಕಳನ್ನು ಸಾಮಾನ್ಯ ಶಾಲೆಗೆ ಸೇರಿಸ್ಬೇಕಾ ಅಥವಾ ವಿಶೇಷ ಚೇತನ ಶಾಲೆಗೆ ಸೇರಿಸ್ಬೇಕಾಗತ್ತಾ, ಹೇಗೆ? ಸರ್ವ ಶಿಕ್ಷಣ ಅಭಿಯಾನ. ಸೊ ಯಾರಿಗೂ ಶಾಲೆಗೆ ಸೇರಿಸ್ಕೊಳ್ಳಲ್ಲ ಅನ್ನೋಕ್ಕಾಗೋದೇ ಇಲ್ಲ. ಬಟ್ ಏನಪ್ಪ ಅಂತಂದರೆ ಅದು ಪನಿಷ್ಮೆಂಟ್ ಆಗಬಾರ್ದು, ಮಗುಗೆ ಬೆನಿಫಿಟ್ ಆಗಬೇಕು. ಓಕೆ, ಈಗ ಕೆಲವೊಂದು ಮಗುಗೆ ಪೇರೆಂಟ್ಸ್ಗೂ ಕೂಡ, ಸೊ ಈಗ ಮಗುಗೆ ಅಟೆನ್ಷನ್ ಪ್ರಾಬ್ಲಮ್ ಇದೆ, ಕೇಳಿಸ್ಕೊತಾ ಇಲ್ಲ, ಮಾಡ್ತಾ ಇಲ್ಲ ಅಂದರೆ ಲೆಟ್ ಹಿಮ್ ಬ್ರಿಂಗ್ ಇಟ್ ಟು ದ್ಯಾಟ್ ಲೆವೆಲ್, ಆಮೇಲೆ ಹಾಕಿ. ಸೊ ಅವನ್ನ ಅಲ್ಲಿ ಹಾಕ್ಬಿಟ್ಟು ಇವರು ಕ್ಲಾಸಲ್ಲಿ ಎಲ್ಲರಿಗಿಂತ ಲಾಸ್ಟ್ ನನ್ನ ಮಗುನೇ ಇದ್ದಾನೆ ಅಂತ ಪೇರೆಂಟ್ಸ್ಗೆ ಇಷ್ಟ ಆಗ್ಬಾರ್ದು. ಬಟ್ ಎಸ್, ದೇ ಕ್ಯಾನ್ ಬಿ ವೆಲ್ ಎಜುಕೇಟೆಡ್, ದೇ ಕ್ಯಾನ್ ಗೆಟ್ ಇನ್ ಟು ಮೇನ್ ಸ್ಟ್ರೀಮ್ ಎಜುಕೇಷನ್. ಓಕೆ, ಸೊ ಹಾಗಾಗಿ ಮಗು ಇಂಡಿಪೆಂಡೆಂಟ್ ಆಗಿ ಮತ್ತೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈಗ ಪೇರೆಂಟ್ಸ್ ಇರುವಷ್ಟು ದಿನ ನೋಡ್ಕೋತಾರೆ, ಬಟ್ ಯಾವತ್ತಾದರೂ ಒಂದಿನ ಎಲ್ರಿಗೂ ಅದು ಅನ್ವಯ ಆಗೋ ಅಂಥದ್ದು. ಇಂಡಿವಿಜುವಲಿ ನಾವು ಲೈಫ್ನ ಲೀಡ್ ಮಾಡಲೇಬೇಕಾಗುತ್ತೆ. ಸ್ವತಂತ್ರವಾಗಿ ಬದುಕೋದಕ್ಕೆ ಆಟಿಸಮ್ ಇರುವಂಥ ಮಗು ಸಾಧ್ಯ ಆಗುತ್ತಾ ಅಂತ? ಈಗೇನಪ್ಪ ಅಂತಂದರೆ ಆಟಿಸಮು
ಲೈಫ್ ಎಕ್ಸ್ಪೆಕ್ಟೆನ್ಸಿ ಮಾಮೂಲಿ ಪಾಪ್ಯುಲೇಷನ್ಗಿಂತ ಇವರಿಗೇನ ಇಲ್ಲ, ದೇ ಹ್ಯಾವ್ ಅ ನಿಯರ್ ನಾರ್ಮಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೀವಿ. ಆಟಿಸಮ್ ಅಸೋಸಿಯೇಟೆಡ್ ವಿತ್ ಅದರ್ ಸಿಂಡ್ರೋಮ್ಸ್, ಅದರ್ ಜೆನೆಟಿಕ್ ಪ್ರಾಬ್ಲಮ್ಸ್, ದೇ ವಿಲ್ ಹ್ಯಾವ್ ಚಾಲೆಂಜ್. ಇಲ್ಲ ಅಂತಂದರೆ ನಿಯರ್ ನಾರ್ಮಲ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿಗೆ ಆಟಿಸಮ್, ಐಸೋಲೇಟೆಡ್ ಆಟಿಸಮ್, ಸ್ಟ್ಯಾಂಡ್ ಅಲೋನ್ ಆಟಿಸಮ್ ಶುಡ್ ನಾಟ್ ಬಿ ಅಟ್ ಅ ಹೈ ರಿಸ್ಕ್. ಓಕೆ, ಹಾಗಾಗಿ ಅವರು ಮುಂದೆ ಎಜುಕೇಶನ್, ಜಾಬ್ ಅಥವಾ ಅವರ ಪರ್ಸನಲ್ ಲೈಫ್ನ ನೋಡ್ಕೋಬಹುದು, ಆ ಥರ ಪ್ರಾಬ್ಲಮ್ಸ್ಗಳು ಏನು ಆಗೋದಿಲ್ಲ ಅಂತ. ಓಕೆ, ಸೊ ಆಟಿಸಮ್ ಬಿಕಾಸ್ ಆಫ್ syndromic problems, autism because of something else. So Down syndrome ಇದೆ, just I'm taking example of Down syndrome because people are aware about it. There are Asperger syndrome ಅಂತ ಬರುತ್ತೆ, there are so many syndromes, Klinefelters ಇರುತ್ತೆ. So being part of that syndrome, ನಾರ್ಮಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬೆಳವಣಿಗೆಯಲ್ಲಿ ತೊಂದರೆ ಬರ್ಬೋದು, ಬಟ್ ಆಟಿಸಮ್ ಅಲೋನ್ ಶುಡ್ ನಾಟ್ ಹ್ಯಾಂಪರ್ ಹಿಸ್ ಲರ್ನಿಂಗ್, ನಿಯರ್ ನಾರ್ಮಲ್ಸ್ ಲೈಫ್, ಫ್ಯಾಮಿಲಿ ಎಲ್ಲ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ಓಕೆ, ಸೊ ಥೆರಪಿ ಬಗ್ಗೆ ಹೇಳಿದ್ರಿ, ಪರ್ಟಿಕ್ಯುಲರ್ಲಿ ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಥರ ಥೆರಪಿ ಬೇಕು. ಸೊ ಎಷ್ಟು ಟೈಮ್ ತೊಗೋಬೇಕಾಗುತ್ತೆ, ಡ್ಯೂರೇಷನ್ ಎಷ್ಟಿರುತ್ತೆ? ಅಂದರೆ ವೀಕ್ಲಿ ಇಷ್ಟು ಟೈಮ್ ಬರಬೇಕು, ಅಥವಾ ಮಗು ಇಷ್ಟು ವರ್ಷ ಆಗೋ ತನಕ, 5 ವರ್ಷ 10 ವರ್ಷ ತನಕ ನೀವು ಕಂಟಿನ್ಯೂಸ್ಲೇ ಬರಬೇಕು, ಆಮೇಲೆ ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ ಅನ್ನೋ ಥರದ್ದು? ಅಂದರೆ ಆ ಟ್ರೀಟ್ಮೆಂಟ್ ಡ್ಯೂರೇಷನ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಬೇಕಾಗುತ್ತೆ. ಸಾಮಾನ್ಯವಾಗಿ ಏನಂತೀವಿ ನಾವು, ಏನೇ ಒಂದು ಮಾಡಿದ್ರು ಅದು ಎಂಡ್ ಪ್ರಾಡಕ್ಟ್, ಎಂಡ್ ಪಾಯಿಂಟ್ ಏನು. ಸೊ ಈಗ 10th ಸ್ಟ್ಯಾಂಡರ್ಡ್ ಎಂಡ್ ಪಾಯಿಂಟ್ ಏನು, 10th ಬೋರ್ಡ್ ಎಕ್ಸಾಮ್ ಬರೀ ಪಾಸ್ ಆಗೋ ಮುಗಿದು. ಹಾಗೆ ಇಲ್ಲಿ ನಾವು ಏನೇನು ಇಶ್ಯೂ ಇದೆ, ಸೊ ಮಗುಗೆ ಸ್ಪೀಚ್ ಪ್ರಾಬ್ಲಮ್ ಆಗ್ತಾಯಿದೆ, ಬಿಹೇವಿಯರಲ್ ಪ್ರಾಬ್ಲಮ್ ಆಗ್ತಾಯಿದೆ, ಕಮ್ಯುನಿಕೇಷನ್ ಪ್ರಾಬ್ಲಮ್, ದಟ್ ವಿಲ್ ಬಿ ಯುವರ್ ಎಂಡ್ ಪಾಯಿಂಟ್. ನೀವು ಅಚೀವ್ ಮಾಡಿದಂಗೆ ಎಂಡ್ ಆಗ್ತದೆ. ಈಗ ಮೈಲ್ಡ್ ಸ್ಪೆಕ್ಟ್ರಮ್ ಇದೆ, ಸ್ವಲ್ಪ ಮಗುಗೆ ಸ್ವಲ್ಪ ಅಟೆನ್ಷನ್ ಇದೆ, ಒಂದು ಚೂರು ಮಾಡಿಬಿಟ್ಟು ಅವ್ನು ಸ್ವಲ್ಪ ಕ್ಯಾಚಪ್ ಮಾಡ್ದ, ಮುಗೀತು. 4-5 ಇಯರ್ಸ್ಗೆ ಅವ್ನು ಒಳ್ಳೆ ಮಾಡ್ದ, ಮುಗೀತು. ಒಂದು ಲೈಫ್ ಲಾಂಗ್ ಥೆರಪಿ ಬೇಕಂತ ಏನಿಲ್ಲ ಹಾಗೆ. ಸೊ ಎಂಡ್ ಪ್ರಾಡಕ್ಟ್ ನಿಮ್ದು ಆಬ್ಜೆಕ್ಟಿವ್ ಅಚೀವ್ಡ್ ಆದರೆ ಮುಗೀತು. ಮೆಜಾರಿಟಿ ಆಫ್ ದ ಮಕ್ಕಳಿಗೆ ಬೆಳೀತಾ 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 ವಿತ್ ಪ್ರಾಪರ್ ಗೈಡೆನ್ಸ್, ಪ್ರಾಪರ್ ಥೆರಪಿ ಮೆನ್ಷನ್ ಬರ್ತಾ ಹೋಗ್ತಾರೆ. ಬಟ್ ವಿ ಸೀನ್ ಅವರ್ ಪ್ರಾಕ್ಟೀಸಸ್ ಮೋಸ್ಟ್ಲಿ ಸ್ವಲ್ಪ ದೊಡ್ಡ ವಯಸ್ಸಾದರು, ಈ ಪೋಸ್ಟ್ ಕೋವಿಡ್ ಸುಮಾರು ನೋಡಿರೋದು ನಾವು. 10 ವರ್ಷ 11 ವರ್ಷ ಆದರೂ ಕೂಡ ಮಗುಗೆ ಸ್ವಲ್ಪ ಐ ಕಾಂಟ್ಯಾಕ್ಟ್ ಪ್ರಾಬ್ಲಮ್ ಇರುತ್ತೆ. ಅವ್ನಿಗೆ ಮುಂದೆ ಕೂತ್ಕೊಂಡು 10 ಕ್ವಶನ್ ಕೇಳಿ ಅವ್ನು ಆನ್ಸರ್ ಮಾಡ್ತಾನೆ ಇರ್ತಾನೆ, ಬಟ್ ನಿಮ್ಮ ಕಣ್ಣಲ್ಲಿ ಕಂಡಿಟ್ಟು ನೋಡಲ್ಲ. ಸೊ ಅಂಥ ಕೆಲವೊಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳು, ನೀವು ಏನೇ ಕ್ವಶನ್ ಕೇಳಿ ಅವ್ನು ಆನ್ಸರ್ ಮಾಡ್ತಾನೆ, ಬಟ್ ಕಣ್ಣಲ್ಲಿ ಕಂಡಿಟ್ಟು ನೋಡಲ್ಲ, ಅಲ್ಲೆಲ್ಲ ನೋಡ್ತಾ ಇರ್ತಾನೆ, ಕೆಳಗಡೆ ನೋಡ್ತಾ ಆನ್ಸರ್ ಮಾಡ್ತಾನೆ ಇರ್ತಾನೆ. ಸೊ ಕೆಲವೊಂದು ಆ ಚಿಕ್ಕ ಪುಟ್ಟ ವಿಷಯಗಳನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ, ಬಟ್ ನಾರ್ಮಲ್ ಲೈಫ್ಗೆ ತೊಂದರೆ ಆಗೋದಿಲ್ಲ. ಓಕೆ ಡಾಕ್ಟರ್, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೋಡೋದಾದರೆ, ಈಗ ಸಣ್ಣ ಮಗು ಅಂದರೆ ಸಣ್ಣ ಏಜ್ ಅಂತ ಹೇಳಿದ್ರೆ ಯಾವ ಏಜಲ್ಲಿ ಈ ಥರ ಕೇಸಸ್ಗಳು ಬಂದಿದೆ, ಅಥವಾ ದೊಡ್ಡವರು ಅಂತ ಹೇಳಿದಾಗ ಯಾವ ಒಂದು 15-16 ಏಜಲ್ಲಿ ಆ ಥರ, ಅಂದರೆ ಹೈಯೆಸ್ಟ್ ಇದರಲ್ಲಿ ಬಂದಿದೆಯಾ ಹೇಗೆ? ಈಗ ಏನಾಗುತ್ತಂದರೆ, ಈಗ ಹೇಳಿರುವಂಗೆ ಲಕ್ಷಣಗಳೇ ಸೋಷಿಯಲ್ ಇಂಟ್ರಾಕ್ಷನ್ ಎಲ್ಲ ಸ್ಟಾರ್ಟ್ ಆದಂಗೆ. ಈಗ 3 months ಮಗುಗೆ ಆಟಿಸಮ್ ಡಯಾಗ್ನೋಸ್ ಮಾಡೋದು ತುಂಬ ಕಷ್ಟ. ಹೌದು, ಗೊತ್ತೇ ಆಗಲ್ಲ. ಹಾಲು ಕುಡಿಯುತ್ತೆ, ಮಲ್ಕೊಳತ್ತೆ, ಅಷ್ಟೇ. ಯಾವಾಗ ಬರೋದಂದ್ರೆ ಸಾಮಾನ್ಯವಾಗಿ 6 months to 1 year ಅಥವಾ 1.5 year ಅಲ್ಲಿ ಸುಮಾರು ಮಕ್ಕಳಿಗೆ ಡಯಾಗ್ನೋಸಿಸ್ ಆಗ್ಬಿಡುತ್ತೆ. ಸೊ ಸ್ವಲ್ಪ ಹೇಳಿದ್ಮೇಲೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು, ಸ್ವಲ್ಪ ಅಟೆನ್ಷನ್ ಕೊಟ್ಬಿಟ್ಟು, ಸ್ವಲ್ಪ ಮಗುನ ಒಂದು ಕೇರ್ಫುಲ್ಲಾಗಿ ಒಂದು 5 minutes ಎಕ್ಸ್ಟ್ರಾ ಟೈಮ್ ಕೊಟ್ಬಿಟ್ರೆ 1.5 year ಒಳಗಡೆ ವಿಲ್ ಬಿ ಏಬಲ್ ಟು ಡಯಾಗ್ನೋಸ್ ಮೋಸ್ಟ್. ಸೊ 12 to 18 months ಇಸ್ ದ ರೈಟ್ ಟೈಮ್ ಟು ಕ್ಯಾಚ್ ಇಟ್. ಲೆಸ್ ದೆನ್ 12 months ಅಲ್ಲಿ ಸೋ ಮೆನಿ ಟೈಮ್ಸ್ ವಿ ಆರ್ ಆಲ್ಸೋ ನಾಟ್ ಶ್ಯೂರ್, ಪೇರೆಂಟ್ಸ್ ಆರ್ ಆಲ್ಸೋ ನಾಟ್ ಶ್ಯೂರ್. ಮಗು ಹೆಸರು ಕರೆದ ತೆಗೆದು ನೋಡ್ತಾನೆ ಅಂದರೆ ಕೆಲವೊಂದು ನೋಡುತ್ತೆ, ಕೆಲವೊಂದು ಕೇಳಲ್ಲ. ಮಗು ಆ ಟೈಮಲ್ಲಿ ನಿದ್ದೆ ಮಾಡ್ತಾ ಇರುತ್ತೆ ಕೆಲವೊಂದು ಸರಿ. ಸಮ್ಟೈಮ್ಸ್ ಲೆಸ್ ದೆನ್ 1 year, 7 months, 8 months ಇಟ್ ಮೇ ಬಿ ಚಾಲೆಂಜಿಂಗ್. ಬಟ್ 1 to 1.5 year ಮಧ್ಯೆ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ವೋಂಟ್ ಟೇಕ್ ಮಚ್ ಚಾಲೆಂಜ್ ಫಾರ್ ಯು ಟು ಡಯಾಗ್ನೋಸ್ ಇಟ್. ಸೊ ಅರೌಂಡ್ 1 year is a right time we should be able to diagnose. ಓಕೆ, ಅದಕ್ಕಿಂತ ಜಾಸ್ತಿ ವಯಸ್ಸಿನ ಮಕ್ಕಳಲ್ಲೂ ಕೂಡ ನೀವು ಬಂದಾಗ ನೋಡಿದ್ದೀರಾ, ಲೇಟ್ ಆಗಿ ಬಂದಿರ್ತಾರೆ. ಗೊತ್ತಾಗಿರುತ್ತೆ. ಅಂದರೆ ಅದನ್ನು ಸ್ವಲ್ಪ ಶೈ ಪರ್ಸನ್, ಸ್ವಲ್ಪ ಅವ್ನು ಮಂದ ಹಾಗೆಲ್ಲೋ ಟೇಕ್ ಆಫ್ ಆಗಿಬಿಟ್ಟಿರುತ್ತೆ ಅದನ್ನು. ಸೊ ಬಟ್ ಅನಲೈಸ್ ಮಾಡಿದ್ರೆ ವಿಲ್ ಬಿ ಅ ಪಾರ್ಟ್ ಆಫ್ ಸಮ್ ಸಾರ್ಟ್ ಆಫ್ ಆಟಿಸಮ್. ಎನಿ ಏಜ್, ಕಾಲೇಜ್ ಹೋಗೋ ಮಕ್ಕಳಲ್ಲೂ ಗೊತ್ತಾಗುತ್ತೆ. ಸೊ ಅದೇನಪ್ಪ ಅಂತಂದರೆ ಚಿಕ್ಕವಳಿದ್ದಂಗೆ ನಡಿ ಅವನಂಗೆ ಅಂತ ವೇ ಆಫ್ ಮಾಡಾಗಿರುತ್ತೆ. ಬಟ್ ಎಸ್, ಎನಿ ಏಜ್ ವಿ ಕ್ಯಾನ್ ಪಿಕ್ ಅಪ್ ಪೀಪಲ್ ವಿತ್ ಆಟಿಸ್ಟಿಕ್ ಬಿಹೇವಿಯರ್. 2 things, ಪರ್ಸನ್ ವಿತ್ ಆಟಿಸಮ್ ಆರ್ ಆಟಿಸ್ಟಿಕ್ ಪರ್ಸನ್. ಸೊ ಆಟಿಸ್ಟಿಕ್ ಪರ್ಸನ್ ಪೀಪಲ್ ಕ್ಯಾನ್ ಬಿ ಇವನ್ ನಮ್ಮ ಏಜಲ್ಲೂ ಸ್ವಲ್ಪ ಆಟಿಸಮ್ ಇದೆ ಅಂತ ಅನಿಸ್ಬೋದು. ಓಕೆ, ಸೊ ಥೆರಪಿ ತಗೊಂಡು ಟ್ರೀಟ್ಮೆಂಟ್ ಆಗಿ ಅಂದರೆ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಿರೋಂಥ ಎಕ್ಸಾಂಪಲ್ಗಳು ಕೂಡ ಇದಾವೆ. ಈಗ ಅದೇ ನಾರ್ಮಲ್ ಅನ್ನೋದು ವಾಟ್ ಈಸ್ ನಾರ್ಮಲ್ ಫಾರ್ ಮೀ ಮೈಟ್ ನಾಟ್ ಬಿ ನಾರ್ಮಲ್ ಫಾರ್ ಯು. ಸೊ ನಾರ್ಮಲ್ ಅನ್ನೋದು ತುಂಬ ಡಿಫಿಕಲ್ಟು ಹಾಗೆ. ಸೊ ನಮಗೇನಪ್ಪ ಅಂತಂದರೆ ಬೆಟರ್ ಕಂಡೀಷನಿಗೆ ಬಂದಿರೋರು. ಸೊ ಪ್ರೆಟಿ ಮಚ್ ಓಕೆ ಓಕೆ, ಇದು ಆಗ್ಬಿಟ್ರೆ ಮುಗೀತು, ಫುಲ್ ಸ್ಟಾಪ್ ಅನ್ನೋಂಗೆ ಏನಿಲ್ಲ. ಈ ಟ್ಯಾಬ್ಲೆಟ್ ತಗೊಂಡ್ರೆ ಜ್ವರ ಕಮ್ಮಿ ಆಗುತ್ತೆ, ಶೀತ ಕಮ್ಮಿ ಆಗುತ್ತೆ ಅನ್ನೋ ಥರದ್ದು ಇದಕ್ಕೆ ಯಾವುದೂ ಇಲ್ಲ. ಇದಕ್ಕೆ ಟ್ಯಾಬ್ಲೆಟ್ಸ್ ಯಾವುದು ಇರಲ್ವಾ ಸರ್? ಅಂದರೆ ಅಸೋಸಿಯೇಟೆಡ್ ಕಂಡೀಷನ್ಸಲ್ಲಿ ಟ್ಯಾಬ್ಲೆಟ್ಸ್ ಅದು ಹೆಲ್ಪ್ ಆಗುತ್ತೆ. ಈಸ್ ಅ ಪಾರ್ಟ್ ಆಫ್ ಸಮ್ ಡಿಸಾರ್ಡರ್ ಇದೆ, ಪಾರ್ಟ್ ಆಫ್ ಸಮ್ ಜೆನೆಟಿಕ್ ಪ್ರಾಬ್ಲಮ್ ಇದೆ, ಪಾರ್ಟ್ ಆಫ್
ಸಿಂಡ್ರೋಮ್ ಇದೆ ಅಂಥ ಟೈಮಲ್ಲಿ ಪಾರ್ಟ್ ಆಫ್ ಸೀಸರ್ ಆ್ಯಕ್ಟಿವಿಟಿ ಇದೆ, ಅವಕ್ಕೆಲ್ಲ ಪರ್ಟಿಕ್ಯುಲರ್ಲಿ ಮೆಡಿಸಿನ್ಸ್ ರೋಲ್ ಬರುತ್ತೆ. ಬಟ್ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಮೇಜರ್ ರೋಲ್ ಇಸ್ ಮೋರ್ ಆಫ್ ಥೆರಪಿನೇ. ಓಕೆ. ಆಟಿಸಮ್ ಇರುವಂಥ ಮಕ್ಕಳ ಪೇರೆಂಟ್ಸಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಮಕ್ಕಳನ್ನು ಹೇಗೆ ಕೇರ್ ಮಾಡಬೇಕಾಗುತ್ತೆ ನಿಮ್ಮ ಕಡೆಯಿಂದ ಸಲಹೆಗಳನ್ನು ಕೊಡೋದಾದರೆ? ಒಂದೇನಪ್ಪ ಅಂತಂದರೆ ಒನ್ ಈಸ್ ಅಕ್ಸೆಪ್ಟೆನ್ಸ್. ಕೆಲವೊಂದು ಸರಿ ಮಿಸ್ಇನ್ಫಾರ್ಮೇಷನ್, ಈಗ ಏನೋ ಆಟಿಸಮ್ ಅಂದ್ಬಿಟ್ರೆ ಅದೇನೋ ಕಾಯಿಲೆ ಹಂಗೆ ಹಿಂಗೆ ಅಂತ ಇರುತ್ತೆ. ಸೊ ಅಂದರೆ ಪೇರೆಂಟ್ಸ್ ಅಕ್ಸೆಪ್ಟೆನ್ಸ್, ಅದನ್ನು ಇಗ್ನೋರ್ ಮಾಡಿದರೆ ಪ್ರಾಬ್ಲಮ್ ಡಿಸಪಿಯರ್ ಆಗಲ್ಲ. ಸೊ ಡೋಂಟ್ ಇಗ್ನೋರ್ ದ ಸಿಮ್ಟಮ್ಸ್. ನೀವು ರೆಗ್ಯುಲರ್ ವಿಸಿಟ್ಸ್ ಹೋಗ್ತಾ ಇರ್ತೀರ, ಗ್ರೋತ್ ಡೆವಲಪ್ಮೆಂಟ್ ಹೋಗ್ತಾ ಇರ್ತೀರ, ವ್ಯಾಕ್ಸಿನೇಷನ್ ಹೋಗ್ತಾ ಇರ್ತಾರೆ, ದಟ್ಸ್ ಅ ಬೆಸ್ಟ್ ಟೈಮ್ ಟು ಪಿಕಪ್. 1 ವರ್ಷ 1.5 ವರ್ಷ ಸ್ಪೀಕ್ ಟು ಯುವರ್ ಪಿಡಿಯಾಟ್ರಿಷಿಯನ್. ಸೊ ರೆಗ್ಯುಲರಾಗಿ ಹೋಗ್ತಾ ಇರೋದ್ರಿಂದ ದೇ ವಿಲ್ ಬಿ ಏಬಲ್ ಟು ಪಿಕಪ್ ಅರ್ಲಿ. ಆ್ಯಂಡ್ ಇನ್ನೂ ಟೈಮ್ ಕೊಟ್ಟು ನೋಡೋಣ, ಇನ್ನೊಂದು 6 months ಮಾಡೋಣ ಬದಲು ಏನಂತಾರೆ ಅಸೆಸ್ ಮಾಡಿ ನೋಡೋಣ, ಒಂದು ಅಸೆಸ್ಮೆಂಟ್ ಮಾಡಿಸಿ, ದಟ್ ಈಸ್ ಬೆಟರ್ ದ್ಯಾನ್ ಟೆಲ್ಲಿಂಗ್ 6 months ಟೈಮ್ ಕೊಟ್ಟು ನೋಡೋಣ ಅಂತ. ಇಫ್ ಯು ಆರ್ ಡೌಟ್ಫುಲ್, ಸೋ ಮೆನಿ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ಸ್ ಅಕ್ರಾಸ್ ದಿ ಬ್ಯಾಂಗ್ಳೂರ್, ಒಂದು ಕಡೆ ಒಳ್ಳೆ ಕಡೆ ಹೋಗ್ಬಿಟ್ಟು ಮಗುನ ಅಸೆಸ್ಮೆಂಟ್ ಮಾಡಿಬಿಟ್ರೆ ಒಳ್ಳೆಯದು, ರಾದರ್ ದೆನ್ ಟೆಲ್ಲಿಂಗ್ ಅದೇ ನಾನು ಚಿಕ್ಕವಳಿದ್ದಾಗ 3 ವರ್ಷವರೆಗೂ ಮಾತಾಡಿಲ್ಲ ನನ್ನ ಮಗನ ನಂತರ ಏನು ಕಾಯೋಣ ಅನ್ನೋ ಬದಲು ಒಂದು ಅಸೆಸ್ಮೆಂಟ್ ಮಾಡೋದು ಬೆಟರ್. ಓಕೆ. ಈ ವಿಚಾರದ ಬಗ್ಗೆ ಮಿತ್ಸ್ ಏನಾದರೂ ಇದೆಯಾ, ತಪ್ಪು ಕಲ್ಪನೆಗಳಿದೆಯಾ? ಅಂದರೆ ಮಗುವಿಗೆ ಈ ಫುಡ್ ಕೊಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ, ಅಥವಾ ಮಗುವಿಗೆ ಏನೋ ಸಮಸ್ಯೆ ಇದೆ, ಅಥವಾ ಧಾರ್ಮಿಕವಾಗಿ ನೋಡುವಂಥದ್ದು ಕೂಡ ಇರಬಹುದು. ಸೊ ನೀವು ನೋಡಿರೋ ಹಾಗೆ ಜನ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ರೀತಿಗಳೇನಾದರೂ ಇದೆಯಾ ಸರ್? ಇರ್ಬೋದು. ಈಗ ಏನಪ್ಪ ಅಂತಂದರೆ ನಾವೇನು ಮಾತಾಡ್ತೀವಿ, ವಾಟ್ ವಿ ನೋ ಥ್ರೂ ಸೈನ್ಸ್. ಸೊ ದರ್ ಇಸ್ ಅ ಲೈಫ್ ಬಿಯಾಂಡ್ ಸೈನ್ಸ್. ಓಕೆ, ನೀವು ನನಗೆ ಏನು ಕೇಳಿದ್ರು ನನಗೆ ನಾನೇನು ಓದಿದ್ದೀನಿ, ನಾನೇನು ಟೆಕ್ಸ್ಟ್ ಬುಕ್ಕಲ್ಲಿದೆ, ನಾನೇನು ಲಿಟ್ರೇಚರ್ಲಿದೆ ಅದನ್ನು ಮಾತ್ರ ಹೇಳ್ಬೋದು. ದೋಸ್ ಆರ್ ಎಕ್ಸೆಪ್ಷನ್ಸ್. ಈಗ ಯಾರೋ ಒಬ್ಬರು ಹಿಂಗಿತ್ತು, ಅಲ್ಲಿ ಓದೆ ಹಿಂಗಾಯಿತು, ಅವ್ರೇನೋ ಒಂದು ಕಟ್ಟಿದ್ರು, ಇವ್ರೇನೋ ಒಂದು ಮಾಡಿದ್ರು, ಮಗು ಚೆನ್ನಾಗಾಯಿತು, ವಿ ಡೋಂಟ್ ನೋ. ಬಟ್ ಆ್ಯಸ್ ಪರ್ ದ ಸೈನ್ಸ್ ಅದ್ಯಾವುದೋ ರೀಸನ್ ಅಲ್ಲ. ಆ್ಯಸ್ ಪರ್ ದ ಸೈನ್ಸ್ ದಟ್ ಈಸ್ ನಾಟ್ ದ ಟ್ರೀಟ್ಮೆಂಟ್ ಲೈನ್. ಸೊ ಟ್ರೀಟ್ಮೆಂಟ್ ಸ್ಟಿಲ್ ರಿಮೇನ್ಸ್ ಥೆರಪಿ. ಫುಡ್ಡು ಈಸ್ ನಾಟ್ ಲೈಕ್ ದಿ ಮೇಜರ್. ಇದು ತಿಂದರೆ ಹಿಂಗಾಗುತ್ತೆ ಅನ್ನೋಂಥದ್ದೇನಿಲ್ಲ. ಬಟ್ ಸ್ವಲ್ಪ ಯಾವ ಮಕ್ಕಳಿಗೆ ಹೈಪರ್ ಆ್ಯಕ್ಟಿವಿಟಿ ಇರುತ್ತೆ, ಯಾಕಂದರೆ ಅವ್ರಿಗೆ ಅಟೆನ್ಷನ್ ಡೆವಲಪ್ ಮಾಡ್ಕೊಂಡು ತುಂಬ ಮಾಡೋರು. ಹೈಪರ್ ಆ್ಯಕ್ಟಿವ್ ಆಗಿಬಿಟ್ರೆ ಅವ್ರಿಗೆ ಅಟೆನ್ಷನ್ ಬರೋದೇ ಇಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಹ್ಯಾಂಡಲ್. ಅಂಥ ಮಕ್ಕಳಲ್ಲಿ ಕೆಲವೊಂದು ಸರಿ ವಿ ಟೆಲ್ ಪೇರೆಂಟ್ಸ್ ತುಂಬ ಹೈ ಶುಗರ್ ಇರುವಂಥದ್ದು, ಹೈ ಎನರ್ಜಿ ತಿಂದ್ಬಿಟ್ರೆ ಮಗು ಫುಲ್ ಎನರ್ಜಿ ಬಂದು ಜಿಗಿದಾಡುವಂಥದ್ದು ಅಂಥದ್ದು ಸ್ವಲ್ಪ ಲಿಮಿಟಲ್ಲಿ ಇಡ್ಲಿಕ್ಕೆ ಹೇಳ್ತೀವಿ. ಅಫ್ಕೋರ್ಸ್ ಮಲ್ಟಿವಿಟಮಿನ್, ಕ್ಯಾಲ್ಶಿಯಮ್ಮು ಅವೆಲ್ಲ ಸ್ವಲ್ಪ ದೇ ವಿಲ್ ಆಲ್ವೇಸ್ ಹ್ಯಾವ್ ಅ ಆ್ಯಡೆಡ್ ಬೆನಿಫಿಟ್. ಬಟ್ ಇಂಥ ಫುಡ್ ತಿಂದರೆ ಹಿಂಗೆ ಆಟಿಸಮ್ ಆಗುತ್ತೆ, ಅಥವಾ ಇಂಥ ಫುಡ್ ತಿಂದರೆ ಇದು ಕ್ಯೂರ್ ಆಗುತ್ತೆ, ಹಾಗೇನಲ್ಲ. ಓಕೆ ಡಾಕ್ಟರ್, ಕೊನೆಯದಾಗಿ ನಿಮ್ಮ ಕಡೆಯಿಂದ ಓವರಾಲ್ ಆಗಿ ಈ ವಿಚಾರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಪೋಷಕರಿಗೆ ನಿಮ್ಮ ಕಡೆಯಿಂದ ಇರುವಂಥ ಸಲಹೆಗಳು ಏನಪ್ಪ ಅಂತಂದರೆ, ಆಟಿಸಮ್ ಅನ್ನೋದು ಇಟ್ ಈಸ್ ದೇರ್. ಎಲ್ಲೋ ಯಾರಿಗೂ ಆಗುವಂಥದ್ದು, ಅಲ್ಲೇ ಯಾರಿಗೂ ಆಗಿತ್ತು ಇಲ್ಲಿ ಯಾರಿಗೂ ಹಾಗೇನಿಲ್ಲ, ಇಟ್ ಈಸ್ ದೇರ್. ಒಂದು. ಎರಡನೇದ್ದು, ಆಟಿಸಮ್ ಅನ್ನೋದು ಏನೋ ಒಂದು ಕಂಟೇಜಸ್ ಆಗಿಬಿಟ್ರೆ ಮುಗಿದೋಯ್ತು ಲೈಫ್ ಅನ್ನುವಂಥದ್ದಲ್ಲ. ಸೊ ಫ್ಯೂ ಥಿಂಗ್ಸ್ ಈಸ್ ಡೋಂಟ್ ಇಗ್ನೋರ್ symptoms, but at the same time don't over-treat also. So don't over-treat also. Best thing is speak to your pediatrician, especially 1 ವರ್ಷ ಆಯಿತು ಮಗು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ, ನಿಮ್ಮ ನೋಡಿ ಸ್ಮೈಲ್ ಮಾಡ್ತಾ ಇಲ್ಲ, ನಿಮ್ಮ ಹೆಸರು ಕೂಗಿದ್ರೆ ತಿರುಗಿ ನೋಡ್ತಾ ಇಲ್ಲ, ಡೋಂಟ್ ಇಗ್ನೋರ್ ದ್ಯಾಟ್ ಆ್ಯಂಡ್ ಮೇಕ್ ಇಟ್ ಅ ಪಾಯಿಂಟ್. ರಾದರ್ ದ್ಯಾನ್ ಟೆಲ್ಲಿಂಗ್ ಇನ್ನೊಂದು 6 ತಿಂಗಳು ಬಿಟ್ಟು ನೋಡೋಣ, ಇನ್ನೊಂದು ವರ್ಷ ನೋಡ್ಬಿಟ್ಟು ನೋಡೋಣ ಅಂದ್ರೂ ಒಂದು ಸಿಂಗಲ್ ಅಸೆಸ್ಮೆಂಟ್. ನಿಮ್ಗೇನು ಅಸೆಸ್ಮೆಂಟ್ ಮಾಡಿಬಿಟ್ರೆ ಅದೇನೋ ಮಾನಸಿಕ ನಾರ್ಮಲಿಟಿ, ಹುಚ್ಚ, ಹಾಗೇನು ಟ್ರೀಟ್ಮೆಂಟ್, ಹಾಗೇನು ಲೇಬಲ್ ಬರಲ್ಲ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಒನ್ ಅಸೆಸ್ಮೆಂಟ್ ರಾದರ್ ದ್ಯಾನ್ ಟೆಲ್ಲಿಂಗ್ ಇನ್ನೊಂದು ವರ್ಷ ಟೈಮ್ ಕೊಟ್ಟು ನೋಡೋಣ ಅನ್ನೋದು. ಸೊ ಡೋಂಟ್ ಇಗ್ನೋರ್ ಸಿಮ್ಟಮ್ಸ್ ಆ್ಯಂಡ್ ಆಲ್ವೇಸ್ ಸ್ಪೀಕ್ ಟು ಯುವರ್ ಪಿಡಿಯಾಟ್ರಿಷಿಯನ್ ಅಬೌಟ್ ಡೆವಲಪ್ಮೆಂಟ್. ಬರೀ ನನ್ನ ಮಗು ಸಣ್ಣ ಇದೆ, ದಪ್ಪ ಇದೆ, ಗುಂಡ ಇದೆ, ಕಪ್ಪಗಿದೆ, ಬೆಳ್ಳಗಿದೆ ಅದ್ರ ಬಗ್ಗೆ ಫೋಕಸ್ ಮಾಡೋ ಬದಲು ಡೆವಲಪ್ಮೆಂಟಲ್ಲಿ ನಾರ್ಮಲ್ ಇದೆಯಾ, ವೆನ್ ಯು ಸೇ ಚೈಲ್ಡ್ ಇಸ್ ನಾರ್ಮಲ್, ಇಟ್ಸ್ ನಾಟ್ ಅಬೌಟ್ ಹೈಟ್, ವೇಟ್ ಇದು. ಸೊ ಮೈಲ್ ಸ್ಟೋನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯು ಆರ್ ಆಲ್ವೇಸ್ ಇನ್ ಡೌಟ್, ಕನ್ಸಲ್ಟ್ ಯುವರ್ ಪಿಡಿಯಾಟ್ರಿಷಿಯನ್. ದಟ್ಸ್ ದ ರೈಟ್ ವೇ ಟು ಡೂ ದ್ಯಾಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಟಿಸಮ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರ. ಸೊ ನಾವು ಇತರ ಎಲ್ಲ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಗುವಿನ ವಿಚಾರದಲ್ಲಿ ಮಾತಾಡ್ತೀವಿ, ಬಟ್ ಈ ವಿಚಾರದ ಬಗ್ಗೆ ಕೂಡ ಅಂದರೆ ಮಗುವಿನ ಬಿಹೇವಿಯರಲ್ ಪ್ರಾಬ್ಲಮ್ ಬಗ್ಗೆ ಕೂಡ ಗಮನಿಸಬೇಕಾಗತ್ತೆ. ಸ್ಪೆಷಲಿ ಪೇರೆಂಟ್ಸ್ ಆ 1 ವರ್ಷ 1.5 ವರ್ಷದ ಟೈಮಲ್ಲಿ ಅದನ್ನು ಗಮನಿಸಬೇಕಾಗತ್ತೆ. ಪೀಡಿಯಾಟ್ರಿಷಿಯನ್ ಹತ್ರ ಹೋಗಿ ಸರಿಯಾದ ಟ್ರೀಟ್ಮೆಂಟ್ ಅಂದರೆ ಥೆರಪಿಗಳನ್ನ ತಗೋಬೇಕಾಗತ್ತೆ. ಆ್ಯಂಡ್ ಪೇರೆಂಟ್ಸ್ ಸ್ಟ್ರಾಂಗ್ ಆಗಿರಬೇಕು ಈ ವಿಚಾರದಲ್ಲಿ. ಅಯ್ಯೋ ನನ್ನ ಮಗುಗೆ ಆಟಿಸಮ್ ಬಂತು ಅಂತ ಕುಗ್ಗಿ ಹೋಗೋದಲ್ಲ, ಆದಷ್ಟು ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಈ ವಿಚಾರದ ಬಗ್ಗೆ ಇರುವಂತಹ ಮಿತ್ಸ್ ಯಾವುದೆಲ್ಲ, ಯಾವುದು ಆ್ಯಕ್ಚುಲಿ ಸೈನ್ಸ್ ಪ್ರಕಾರ ಅಥವಾ ವೈದ್ಯಕೀಯವಾಗಿ ನೋಡೋದಾದರೆ ಆಟಿಸಮ್ ಅಂತ ಹೇಳಿದರೆ ಏನು, ಹೇಗೆ ಪೇರೆಂಟ್ಸ್ ಗಮನಿಸಬೇಕಾಗತ್ತೆ ಮಗುವಿನ ಕೆಲವೊಂದಿಷ್ಟು ಲಕ್ಷಣಗಳನ್ನು. ಸೊ ಎಲ್ಲ ವಿಚಾರದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಸ್ಪೆಷಲಿ ಪೇರೆಂಟ್ಸಿಗೆ ಒಂದು ಸಿಂಪಲ್ ಆಗಿರುವಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಟಿಸಮ್ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.